ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ಸುಜಾತ ಅಂತೇಳ್ಬಿಟ್ಟು, ವಯಸ್ಸು 29 ವರ್ಷ ಕಂಪ್ಲೀಟ್ ಆಗಿದೆ. ಊರು ಯಾದಗಿರಿ ಭಾಗದವಳು. ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇನ್ನು ಸಮಸ್ಯೆ ಏನಪ್ಪ ಅಂದರೆ, ಚಿಕ್ಕಪ್ಪನ ಮನೆಯಲ್ಲಿರೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಕಾರಣ ಏನಪ್ಪ ಅಂದರೆ, ಚಿಕ್ಕಮ್ಮ ಸರಿಗಿಲ್ಲ, ಹಿಂಸೆ ಕೊಡ್ತಾಳೆ ಅಂತೇಳಿ ಹೇಳಿದ್ದಾಳೆ. ಇನ್ನು ಬಯಕೆ ಮುದುಕಾದರೂ ಸರಿ ಮದುವೆ ಮಾಡ್ಕೋತೀನಿ ಅಂತೇಳಿ ಇದೆಷ್ಟೇ ಒಳಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಮನೆಯಲ್ಲಿರ್ತಕ್ಕಂಥ ಹೋಂಡಾ WR ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದ್ರ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಚಿಕ್ಕಮ್ಮನ ಚಲ್ಲಾಟ ನನಗೆಲ್ಲ ಗೊತ್ತು, ಅದಕ್ಕೆ ಹಿಂಸೆ ಕೊಡ್ತಾ ಇದ್ದಾಳೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಫಸ್ಟು ಚಿಕ್ಕಮ್ಮ ಇದ್ದಾಳಲ್ಲ, ಅವಳು ಮುನಿಯಪ್ಪ ಅನ್ನೋನ ಜೊತೆ ಪ್ರತಿದಿನ ಚಕ್ಕಂದ ಆಡ್ತಾಳೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಎರಡನೇದು, ಒಂದಿನ ನಾನೇ ಮುನಿಯಪ್ಪ ಚಿಕ್ಕಮ್ಮನ ಕಾಲೆತ್ಕೊಂಡು ದೆಂಗೋದನ್ನು ಕಣ್ಣಾರೆ ನೋಡಿದ್ದೀನಿ ಅಂತೇಳಿ ಕೂಡ ಹೇಳಿದ್ದಾಳೆ. ಅದು ಚಿಕ್ಕಮ್ಮನಿಗೂ ಸಹಿತ ಗೊತ್ತು, ಆದರೆ ಎಲ್ಲಿ ಚಿಕ್ಕಪ್ಪನ ಎದುರುಗಡೆ ಬಾಯಿ ಬಿಡ್ತಾಳೆ ಅಂತೇಳಿ ಆಗಾಗ ಹಿಂಸೆ ಕೊಡ್ತಾ ಇದ್ದಾಳೆ. ಹಾಗಾಗಿ ಚಿಕ್ಕಪ್ಪನ ಮನೆಯಲ್ಲಿರೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇದು ಮೇನ್ ರೀಸನ್ ಆಗಿರುತ್ತೆ. ಸೊ ಈ ಥರದ್ದು ಏನೇನಾದರೂ ಸಿಕ್ಕರೆ ಓಡಿ ಬರೋದಕ್ಕೂ ಕೂಡ ರೆಡಿ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟು ಏಜು 50 ಒಳಗಡೆ ಇರಬೇಕು, ಮಾಡಿದರೆ ಮಕ್ಕಳಾಗಬೇಕು, ಅಂಥವ್ರು ಯಾರಾದರೂ ಇದ್ದರೆ ಖಂಡಿತ ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಒಂದು ಕೆಲಸ ಅನ್ನೋದು ಇರಬೇಕು. ಮೂರನೇದು, ನಾನು ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಇಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಒಂದು ಕಂಡೀಷನ್ ಒಪ್ಪಿಗೆ ಇದ್ದರೆ ಮಾತ್ರ ಓಕೆ ಅಂತೇಳಿ ಹೇಳಿದ್ದಾಳೆ. ಅಪ್ಪಿತಪ್ಪಿ ಇಷ್ಟ ಆಗಿ ಬೇರೆಯವ್ರಿಗೇನಾದರೂ ಕೆಳಗಡೆದು ಕೊಟ್ಟರೆ ಬೇಜಾರಂತೂ ಖಂಡಿತ ಆಗಬಾರ್ದು, ಇದಕ್ಕೆ ನಿಮ್ಮ ಒಪ್ಪಿಗೆ ಸಹಿತ ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಆ್ಯಂಡ್ ಫೈನಲಿ ಇವರ ಮನೆಯಲ್ಲಿರ್ತಕ್ಕಂತಹ ಹೋಂಡಾ WR ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 6,25,000 ಅಂತೇಳಿ ತಿಳಿಸಿದ್ದಾಳೆ. ಓವರ್ ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಅಕ್ಟೋಬರ್ 2018 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 85,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಸೊ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.